ದೇವರಾಯ ಸಮುದ್ರ ಗ್ರಾಮದಲ್ಲಿ ಇದು ನಮ್ಮ ಆದಿಶಕ್ತಿ ಓಂ ಶಕ್ತವರ ಒಂದು ನೆಲೆಯಲ್ಲಿ ಈ ದಿನ ವಿಶೇಷವಾಗಿ ಸುತ್ತಮುತ್ತಲಿನ ಗ್ರಾಮಗಳ ಎಲ್ಲ ಅನೇಕ ಮಹಿಳೆಯರು ಈ ಒಂದು ಓಂ ಶಕ್ತಿ ಮಾಲೆಯನ್ನು ಧರಿಸಿ ನಮ್ಮ ವೇಲ್ಮರತ್ತೂರಿನ ಒಂದು ದಿವ್ಯ ಸಾನ್ನಿಧ್ಯಕ್ಕೆ ತೆರಳುವಂಥ ಸಮಯದಲ್ಲಿ ಇವತ್ತೊಂದು ದಿವಸ ವಿಶೇಷವಾಗಿ ನಮ್ಮ ತಾಲೂಕಿನಾದ್ಯಂತ ಅನೇಕ ಮುಖಂಡರುಗಳು ಈ ದಿವಸ ವಿಶೇಷವಾಗಿ ನಮ್ಮ ಜೊತೆ ನಮ್ಮ ಆಂಜನೇಯಲು ಅಂಜುಬಾಸ್ ಅವರು, ನಮ್ಮ ರಾಜಶೇಖರ್ ಎಕ್ಸ್ ಕಾರ್ಪೊರೇಟರ್ ಅವರು, ನಮ್ಮ SSL ರಾಜ್ಯ ಅಧ್ಯಕ್ಷರಾದಂಥ ನಮ್ಮ ಕಾರ್ಗಿಲ್ ವೆಂಕಟೇಶ್ವರವರು ಮತ್ತು TFCMS ನಿರ್ದೇಶಕರಾದಂಥ ದೇವರಾಯ ರಾಜಪ್ಪಣ್ಣವರು ಮತ್ತು ನಮ್ಮ ಸ್ನೇಹಿತರಾದ ಸುರೇಶ್ ಅಣ್ಣವರು, ನಾವು ಇವತ್ತೊಂದು ದಿವಸ ಇನ್ನೂ ಅನೇಕರು ಇಲ್ಲೆಲ್ಲ ಬಂದು ಈ ಒಂದು ತಾಯಿಯ ದರ್ಶನವನ್ನು ಪಡೆದು ದೇವರ ಕೃಪೆಗೆ ಪಾತ್ರರಾಗಿ ಇವತ್ತೊಂದು ದಿವಸ ಏನು ವಿಶೇಷವಾಗಿ ಈ ಭಾಗದಲ್ಲಿ ಹೆಚ್ಚಾಗಿ ನಮಗೆ ಮಳೆ ಬೆಳೆ ಎಲ್ಲ ನಿರಂತರವಾಗಿ ಯಾವುದೇ ಗ್ರಾಮದಲ್ಲಿ ನೀರಿಲ್ಲ ಅಂದರೂ ದೇವರಾಯ ಗ್ರಾಮದಲ್ಲಿ ಕೆರೆಯಲ್ಲಿ ಯಾವತ್ತೂ ನೀರಿರುತ್ತೆ. ಸೊ ಅಂಥ ವಿಶೇಷವಾದಂಥ ಒಂದು ಗ್ರಾಮದಲ್ಲಿ ಆ ಒಂದು ಮಾತೆ ಇಲ್ಲಿ ನೆಲೆಸ್ಬೇಕಂದ್ರೆ ತುಂಬ ಶಕ್ತಿ ಇರ್ತಕ್ಕಂಥ ಸ್ಥಳ ಇದು. ಸೊ ಇಲ್ಲಿ ನೆಲೆಸಿ ಈ ಒಂದು ಚಿಕ್ಕ ಒಂದು ಮಂದಿರ ಶುರುವಾಗಿ ನಮ್ಮ ರಾಜಣ್ಣವರು, ಮಿಸಸ್ ಚಂದ್ರಕಳಕ್ಕನವರು ಈ ಒಂದು ಶಕ್ತಿಯ ಮಾತೆಯ ಪೂಜೆಯನ್ನು ನೆರವೇರಿಸ್ಕೊಂಡು ಸುತ್ತಮುತ್ತಲಿನ ಎಲ್ಲ ಮಹಿಳೆಯರಿಗೆ ನಾವೆಲ್ಲೋ ಹೋಗಿ ಮಾಲೆ ಹಾಕ್ಕೋಬೇಕಾಗಿತ್ತು. ಸೊ ಇಲ್ಲೇ ಆ ಒಂದು ಅನುಕೂಲವನ್ನು ಕಲ್ಪಿಸ್ಕೊಟ್ಟು ಎಲ್ರಿಗೂ ಆ ಒಂದು ದೇವರ ಕೃಪೆಗೆ ಪಾತ್ರರಾಗಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೆ ಆ ಒಂದು ಶಕ್ತಿ ಇನ್ನೂ ಹೆಚ್ಚಾಗಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನಮ್ಮ ತಾಲೂಕಿಗೆ ಇದೇ ರೀತಿ ಒಳ್ಳೆಯದಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಮಸ್ಕಾರಗಳನ್ನ ತಿಳಿಸ್ತೇನೆ. ನಮಸ್ಕಾರ. ಇವತ್ತು ಈ ಒಂದು ದೇವರಾಯ ಸಮುದ್ರದಲ್ಲಿ ಈ ಓಂ ಶಕ್ತಿ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ನಮ್ಮ ಅಣ್ಣನಾದಂತಹ ರಾಜಣ್ಣವರು ಒಂದು ಫೋನ್ ಮಾಡಿ ಈ ಥರ ಪೂಜೆ ಇಟ್ಕೊಂಡಿದ್ದೀವಿ, ಬರಬೇಕು ಅಂತ ಹೇಳ್ಬಿಟ್ಟು ಬಂದ್ವಿ. ಬಂದಾಗ ಇಲ್ಲಿ ಬಂದು ಈ ದೇವರ ಅಲಂಕಾರ, ಆ ದೇವರ ಒಂದು ಪಾತ್ರಕ್ಕೆ ಕೃಪೆ ಆದರೂ ನಾವು ಬಂದು ಪೂಜೆ ಮಾಡ್ಕೊಂಡು ನೋಡ್ಕೊಂಡ್ವಿ. ಈ ಮುಳುಬಾಗಿಲು ಸಮಸ್ತ ಜನರಿಗೆ ಆ ಓಂ ಶಕ್ತಿ ತಾಯಿ ಒಳ್ಳೆ ಆರೋಗ್ಯ ಐಶ್ವರ್ಯಾಭಿವೃದ್ಧಿಯನ್ನು ಕೊಟ್ಟು ಒಳ್ಳೆ ಮಳೆ ಬೆಳೆಯನ್ನು ಬರಲಿ ಅಂತ ಬಿಟ್ಕೊಳ್ಕೊಳ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಿಂತು ಮಾಡಿರ್ತಕ್ಕಂಥ ಎಲ್ರಿಗೂ ಆ ಓಂ ಶಕ್ತಿ ತಾಯಿ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾವು ಕೋಲಾರಿಂದ ಬಂದಿದ್ದೀವಿ. ಓಂ ಶಕ್ತಿ ದೇವಸ್ಥಾನಕ್ಕೆ ಭೇಟಿ ಮಾಡಿ ದೇವರ ಆಶೀರ್ವಾದ ತಗೊಂಡು ನಮ್ಮ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಮ್ಮ ದೇವರಾಯ ಸಮುದ್ರ ಮುಖಂಡರಾದಂಥ ರಾಜಪ್ಪ ಮತ್ತು ಇನ್ನು ಇತರರು ಕುಟುಂಬದವರು ಏರ್ಪಡಿಸಿದ್ದಾರೆ. ನಮ್ಮ ಈ ತಾಯಿಯ ಆಶೀರ್ವಾದ ಊರಿಗೆ, ಸಮಸ್ತ ನಾಡಿನ, ನಮ್ಮ ಮುಳಬಾಗಿಲು ತಾಲೂಕು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಪರವಾಗಿ ನಾನು ದೇವಿಯ ಆಶೀರ್ವಾದ ಕೇಳ್ತಾ ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತೀನಿ. ನಮಸ್ತೆ. ಇವತ್ತು ನಾವು ದೇವರಾಯ ಸಮುದ್ರದ ಭಾಗದಲ್ಲಿರ್ತಕ್ಕಂಥ ನಮ್ಮ ಓಂ ಶಕ್ತಿ ದೇವಾಲಯನೇ ಸ್ವಯಂ ನಮ್ಮ ರಾಜು ಅವರೇ ನಿರ್ಮಿಸಿ ಇಲ್ಲಿನ ಅಷ್ಟಗ್ರಾಮಗಳ ಯಾರು ಓಂ ಶಕ್ತಿ ಮಾಲೆ ಧರಿಸುತ್ತಾರೆ ಅವರಿಗೆಲ್ಲ ಇಲ್ಲೇ ಒಂದು ಮಾಲಾಧಾರಣೆ ಮಾಡ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಈ ಭಾಗದಲ್ಲಿ ಪ್ರತಿನಿತ್ಯ ಕೂಡ ಪೂಜೆ ಮತ್ತು ಸಮಾಜ ಸೇವೆಗಳಲ್ಲಿ ತೊಡಗಿಸ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಹೆಸರು ನುಡಿಸ್ಕೊಂಡಿದ್ದಾರೆ. ಅದೇ ರೀತಿ ನಾನೇ ಹುದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ರಾಜು ಅವರಿಗೆ, ಅವ್ರ ಕುಟುಂಬದವ್ರಿಗೆ ಒಳ್ಳೆಯದಾಗಲಿ. ಅದೇ ರೀತಿ ನಮ್ಮ ನೋಡಿ ಬಂದಂಥ ರಾಜಶೇಖರ್ ಅವ್ರಿಗಾಗಿರ್ಬೋದು, ನಮ್ಮ ಆಂಜನೇಯ ಆಗಿರ್ಬೋದು, ಅರವಿಂದ್ ಆಗಿರ್ಬೋದು, ಎಲ್ಲರೂ ಕೂಡ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಮುಂದೆ ಬರ್ತಕ್ಕಂಥ ಅದು ಜಿಲ್ಲಾ ಪಂಚಾಯತಿ ಆಗ್ಬೋದು, ತಾಲೂಕು ಪಂಚಾಯತಿಯಲ್ಲಿ ನಮ್ಮ ರಾಜುಗಾಗಲಿ, ನಮ್ಮ ಜಂಜುಗಾಗಲಿ, ನಮ್ಮ ಅರವಿಂದ್ಗಾಗಲಿ, ರಾಜಶೇಖರ್ ಅವರಾಗಲಿ ನಮಗೂ ಆಗಲಿ ಒಳ್ಳೆ ಅವಕಾಶಗಳು ಸಿಗಬೇಕು ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ, ಅದೇ ರೀತಿಯಾಗಿ ಬರ್ತಕ್ಕಂಥ ಚುನಾವಣೆ ಏನಿದೆ, ಮುಂದಿನ ಚುನಾವಣೆ ನಾವೆಲ್ಲ ಒಗ್ಗಟ್ಟಾಗಿ ದುಡಿದು ನಮ್ಮ ಆದಿನಾಡನ್ನು ಕೊತ್ತೂರು ನೇತೃತ್ವದಲ್ಲಿ ಆದಿನಾಡನ್ನು ಗೆಲ್ಲಿಸ್ಕೊಳ್ತೀವಿ. ಅದೇ ರೀತಿಯಾಗಿ ನಮ್ಮೆಲ್ಲರೂ ಕೂಡ ಒಳ್ಳೆಯದಾಗುತ್ತೆ ಅಂತ ಆ ಓಂ ಶಕ್ತಿ ಮಾತೆ ತಾಯಿಯಲ್ಲಿ ನಾನು ಮತ್ತೆ ಪ್ರಾರ್ಥನೆ ಮಾಡ್ಕೊಳ್ತಾ, ರಾಜು ಮತ್ತು ಅವ್ರ ಕುಟುಂಬಕ್ಕೆ ಮಗದೊಮ್ಮೆ ಪ್ರತಿ ವರ್ಷ ಕೂಡ ಸಾವಿರಾರು ಭಕ್ತರಿಗೆ ಇಂಥ ಒಂದು ಒಳ್ಳೆ ದರ್ಶನ ಮಾಡಿಸ್ಕೊಟ್ಟು ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕೆ ಆ ತಾಯಿ ಅನುಗ್ರಹ ಅಂತ ಹೇಳಿ ಈ ಸಮಯದಲ್ಲಿ ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಂತ ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಇವತ್ತು ಏನು ದೇವರಾಸಂದ್ರ ಗ್ರಾಮ ಪಂಚಾಯತಿ ದೇವರಾಸಂದ್ರದಲ್ಲಿ ಇವತ್ತು ವಿಶೇಷ ಏನಂದರೆ, ಈ ದೇವರಾಸಂದ್ರದಲ್ಲಿ ಎಲ್ಲ ರಾಜ್ಯದಲ್ಲಿ ಎಲ್ಲ ದೇಶದಲ್ಲಿ ಇರ್ತಕ್ಕಂಥ ಒಂದು ದೇವರಾಯ ಸಮುದ್ರ ಇದು.
ಎಲ್ಲ ಅಷ್ಟಗ್ರಾಮಗಳು ಸೇರಿರ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಎಲ್ಲ ಮಹಾಸ್ವಾಮಿಗಳಿರ್ತಕ್ಕಂಥವ್ರದ್ದು ಅವ್ರ ಆಶೀರ್ವಾದ ಎಲ್ಲ ದೇವರಲ್ಲಿ ಇರ್ತಕ್ಕಂಥ ಒಂದು ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಇವತ್ತು ಪ್ರತಿ ವರ್ಷನ ಓಂ ಶಕ್ತಿ ಅನ್ನದಾನ ಇಟ್ಕೊಂಡಿರ್ತಕ್ಕಂಥವ್ರು ಅಥವಾ ಗಂಜಿ ಇರ್ಬೋದು, ಅನ್ನದಾನ ಎಲ್ಲ ಇಟ್ಕೊಂಡಿರ್ತಕ್ಕಂಥ ಎಲ್ಲರೂ ಕೂಡ ಎಲ್ಲ ಓಂ ಶಕ್ತಿ ತಾಯಂದರಿಗೂ ಮತ್ತು ಓಂ ಶಕ್ತಿ ಭಕ್ತಾದಿಗಳಿಗೂ ಎಲ್ಲ ವಂದಿಸ್ತಾ, ಏನು ವಿಶೇಷ ಅಂದರೆ ಇವತ್ತು ನಾನು ಒಂದೇ ಒಂದು ಸಲ ಶಿವಲ್ ಸ್ವಾಮಿಯಾಗ ಓಂ ಶಕ್ತಿಗೆ ಹೋಗೋದೆ, ಎಲ್ಲ ನಮ್ಮವರೆಲ್ಲ ಮನೇಲಿ ಹೋಗ್ತಾಯಿದ್ರು. ಆದರೆ ಇವತ್ತು ನಮಗೆ ದೇವರಾಸನದಲ್ಲಿ ಇವತ್ತು ಈ ಒಂದು ಮಂಡಲ ಪೂಜೆಗೆ ಬಂದು ಇವತ್ತು ನಮಗೆ ಓಂ ಶಕ್ತಿ ದೇವಸ್ಥಾನ ದರ್ಶನ ಪಡೆದಂಗೆ ಆಯ್ತು ನಮಗೆ. ಅದೇ ರೀತಿ ದೇವರು ಎಂಬ ಶಕ್ತಿ ಇಲ್ಲಿದ್ದಾರೆ. ಆ ಶಕ್ತಿ ಒಂದು ಆಶೀರ್ವಾದ ಪಡೆದು ಇವತ್ತು ದೇವರಾಸನ ಗ್ರಾಮ ಪಂಚಾಯತ್ ತಾಲೂಕು ಮಟ್ಟದಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಅರವಿಂದ್ ಇರ್ಬೋದು, ರಾಜು ಇರ್ಬೋದು, ಇಲ್ಲ ನಮ್ಮ ಚೇರ್ಮನ್ರು ಎಲ್ಲ ನಮ್ಮ ಸ್ನೇಹಿತರೆಲ್ಲ ಕೂಡ ಇಲ್ಲಿ ಬಂದಿದ್ದಾರೆ. ಅವರು ಕೂಡ ದೇವ್ರು ಒಳ್ಳೇದು ಮಾಡಲಿ. ಯಾಕಂದರೆ ಓಂ ಶಕ್ತಿ ಅಂದರೆ ಪ್ರತಿ ವರ್ಷ ಕೂಡ 2 ತಿಂಗಳು ಓಂ ಶಕ್ತಿಗೆ ಹೋಗ್ತಾರೆ. ಆ ಓಂ ಶಕ್ತಿಗೆ ತಾಯಂದರು ಅವರು ಭಕ್ತಿಯಾಗಿ ಅವರು ತಾಯಿ ದರ್ಶನ ಮಾಡ್ಕೊಂಡು ಬಂದಮೇಲೆ ಒಂದು ಮಂಡಲ ಪೂಜೆಯನ್ನು ಕೊಡ್ತಾರೆ. ಮಂಡಲ ಪೂಜೆ ಅಂದರೆ ಅವ್ರು ಎಷ್ಟು ಭಕ್ತಿಯಿಂದ ಇರ್ತಕ್ಕಂಥ ಇಲ್ಲಿ ಮಂಡಲ ಪೂಜೆಯಲ್ಲಿ ಕಾಣಿಸ್ತದೆ. ಈ ಓಂ ಶಕ್ತಿಗೆ ಹೋಗಿ ಬಂದ ಮೇಲೆ ಮಂಡಲ ಪೂಜೆ ಮಾಡಲೇಬೇಕು. ಮಾಡಿದ್ಮೇಲೆ ಅವ್ರು ಏನು ಕೋರಿಕೆಗಳಿದೆ ಕೋರಿಕೆ ತಾಯಿಯನ್ನು ತೀರಿಸ್ತಾರೆ. ಆ ರೀತಿ ಏನು ಪ್ರತಿಯೊಂದು ನನಗೆ ಇವಾಗ ನಮ್ಮ ನಮ್ಮ ಪುಜ್ಜಿಗುಳಪಲ್ಲಿ ಪಂಚಾಯತಿ ಚಾಮರಾಜಹಳ್ಳಿ ನಾನು ಒಂದು ದೇವಸ್ಥಾನ ಕಟ್ಟಿದ್ದೇನೆ, ಅಮ್ಮನ ದೇವಸ್ಥಾನ. ಅಲ್ಲಿ ಸುಮಾರು ಸತತವಾಗಿ ಒಂದು 3,000 ಜನ 4,000 ಜನ ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಯಾವತ್ತೋ 1 ದಿವಸ 2 ದಿವಸ ನಾನು ಕರೀತಾರೆ, ಹೋಗ್ತೀವಿ. ಪಾಪ ಹೆಣ್ಮಕ್ಳೆಲ್ಲ ಅವರ ಡ್ಯಾನ್ಸಲ್ಲಿ ಗೀಸಲ್ಲಿ ಆಡ್ತಾರೆ, ಅದಕ್ಕೋಸ್ಕರ ಅವ್ರು ಡಿಸ್ಟರ್ಬ್ ಆಗ್ತದೆ. ಯಾಕಂದರೆ ಅವ್ರ ಶಕ್ತಿ ಭಕ್ತಿಯಿಂದ ಆ ಬೇವಿನ ಸೊಪ್ಪು ಎತ್ಕೊಂಡು ಅವರು ತಾಯಂದರು ಎಲ್ಲ ಕೂಡ ಡ್ಯಾನ್ಸ್ ಮಾಡ್ತಾರೆ. ಅಷ್ಟೊಂದು ಶ್ರದ್ಧಾ ಭಕ್ತಿಯಿಂದ ಅಲ್ಲೂ ಕೂಡ ದೇವಸ್ಥಾನದಲ್ಲಿ ಹೋಗ್ತಾರೆ. ಯಾವತ್ತಾದ್ರೂ ಅಲ್ಲೂ ಕೂಡ ಒಂದು ದಿವಸ ಮಂಡಲ ಪೂಜೆಗೆ ಹೋಗ್ತೀನಿ. ನಮಗೇನು ತಾಲೂಕಿಂದ ಬರ್ದು ಓಂ ಶಕ್ತಿಗೆ ಹೋಗ್ತಕ್ಕಂಥವ್ರಿಗೂ ಅವ್ರು ಎಲ್ಲಾದರೂ ಪೂಜೆಗೆ ಬಂದರೆ ಎಲ್ಲ ಕರೆದ್ರೆ ಮಾಲೆ ಹಾಕಿರ್ತಕ್ಕಂಥ ಎಲ್ಲ ಜಾಗದಲ್ಲಿ ಶಬರಿಮಲೆಗಿರ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ಕಾವಡಿ ಎತ್ತಿರೋದಕ್ಕಿರ್ಬೋದು, ಎಲ್ಲದಕ್ಕೂ ನಾವು ಭಾಗವಹಿಸ್ತೀವಿ. ಅದರಿಂದ ಭಗವಂತ ಈ ತಾಲೂಕಲ್ಲಿ ಅಥವಾ ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಭಾವಿಸ್ತಾ, ಎಲ್ರಿಗೂ ಆ ಓಂ ಶಕ್ತಿ ಮಾಲೆ ಆಗಿರೋದು ಮಂಡಲ ಪೂಜೆ ಮಾಡಿದೆ ಇಲ್ಲಿ ಏನೇನು ಸಹಕಾರ ಮಾಡಿರ್ತಾರೆ ಎಲ್ರಿಗೂ ಭಗವಂತ ಆ ಮನೆ ದೇವರು ಒಳ್ಳೇದು ಮಾಡಲಿ ಅಂತ ಭಾವಿಸ್ತಾ ನನ್ನ ಮಾತು ನಮಗೆ ತಾಯಿ ಮಾಡ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ.